ಬ್ರೇಕ್‌ಫಾಸ್ಟ್‌ಗೆ, ಲಂಚ್ ಬಾಕ್ಸ್‌ಗೆ ಆಂಡ್ ಈವನ್ ಈವ್ನಿಂಗ್ ಸ್ನ್ಯಾಕ್ಸ್‌ಗೂ ಪರ್ಫೆಕ್ಟ್ ಆಗುವಂತ ರೆಸಿಪಿ ಇದು. ಕಾಮನ್ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಸೂಪರ್ ರಿಚ್ ಆಂಡ್ ಡೆಲಿಷಿಯಸ್ ವೆಜ್ ಫ್ರಿಟ್ಟರ್ಸ್. ಸೊ, ವೆಜ್ ಫ್ರಿಟ್ಟರ್ಸ್ ಮಾಡೋಕೆ ವೆಜಿಟೇಬಲ್ಸ್‌ನ ಒಂದ್ಸರಿ ನಾನು ಬ್ಲಾಂಚ್ ಮಾಡಿ ತೆಗೆದಿಟ್ಕೊಂತಾ ಇದ್ದೀನಿ. ನಾನಿಲ್ಲಿ ಕ್ಯಾಬೇಜ್, ಕ್ಯಾರೆಟ್, ಪಂಪ್ಕಿನ್, ಪೊಟ್ಯಾಟೊ, ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಎಲ್ಲಾನು ತಿನ್ನಾಗಿ ಸ್ಲೈಸ್ ಮಾಡಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್, ಬ್ರೋಕೊಲಿ ಅಥವಾ ಕಾಲಿಫ್ಲವರ್ ಕೂಡ ಯೂಸ್ ಮಾಡ್ಬೋದು. ವೆಜಿಟೇಬಲ್ಸ್‌ನ ಬ್ಲಾಂಚ್ ಮಾಡಿ ಸ್ಟ್ರೈನರ್‌ಗೆ ತೆಗೆದಿಟ್ಕೊಂತಾ ಇದ್ದೀನಿ. ಈ ನೀರು ತುಂಬಾ ನ್ಯೂಟ್ರಿಷಿಯಸ್ ಆಗಿರೋದ್ರಿಂದ ನಾವು ಬೇರೆ ಯಾವುದಾದ್ರೂ ಅಡಿಗೆಗೆ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ 1 ಕಪ್ ಫ್ರಿಟ್ಟರ್ಸ್‌ಗೆ ಎತ್ತಿಟ್ಕೊಂತಾ ಇದ್ದೀನಿ. ಈ ನೀರ್ನ ಸೂಪ್ಸ್‌ಗೆ, ಸಾಂಬಾರ್‌ಗೆ ಆರ್ ಚಪಾತಿ ಹಿಟ್ ಕಲ್ಸಕ್ಕೂ ಯೂಸ್ ಮಾಡ್ಬೋದು. ಒಂದ್ ಬೌಲ್‌ಗೆ ಈ ವೆಜಿಟೇಬಲ್ಸ್‌ನ ಹಾಕಿ, 1 ಆನಿಯನ್ ಉದ್ದಕ್ಕೆ ಹೆಚ್ಕೊಂಡಿರೋದು, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಕಾಳುಮೆಣಸು ಪೌಡ್ರು 1 ಟೀ ಸ್ಪೂನು, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಒಂದು ಹಾಫ್ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಅರ್ಧ ಕಪ್ ಕಡಲೆ ಹಿಟ್ಟು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಕಪ್ಪು ನಾನು ತೆಗೆದಿಟ್ಕೊಂಡಿದ್ದು ವೆಜಿಟೇಬಲ್ ಸ್ಟಾಕು ಅಂದ್ರೆ ವೆಜಿಟೇಬಲ್ಸ್‌ನ ಬ್ಲಾಂಚ್ ಮಾಡಿ ಇಟ್ಕೊಂಡಿದ್ದ ನೀರು. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಹೆಂಚ್ಗೆ ಒಂದ್ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ಸ್ ತರ ಹಾಕಿ ಬೇಯಿಸ್ಕೊಬೇಕು. ಬೇಕಿದ್ರೆ ಸ್ವಲ್ಪ ಆಯಿಲ್ ಹಾಕಿ ಎರಡೂ ಕಡೆ ಬೇಯಿಸ್ಕೋಬಹುದು ಆರ್ ಎಲ್ಸ್ ಆಯಿಲ್ ಇಲ್ಲದೆ ಕೂಡ ಬೇಯಿಸ್ಕೊಬಹುದು. ಅರೌಂಡ್ 1 to 2 ಮಿನಿಟ್ಸ್ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡಿದ್ರೆ ಸಾಕು, ಬೆಂದಿರುತ್ತೆ. ಇದನ್ನ ಗ್ರೀನ್ ಚಟ್ನಿ ಜೊತೆ ಅಥವಾ ಟೊಮ್ಯಾಟೊ ಕೆಚಪ್ ಜೊತೆ ಟೇಸ್ಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಲಂಚ್ ಬಾಕ್ಸ್ಗಂತೂ ಇದು ಪರ್ಫೆಕ್ಟ್ ರೆಸಿಪಿ. ನೀವು ಬೇಕಿದ್ರೆ ವೆಜಿಟೇಬಲ್ಸ್‌ನ ಗ್ರೇಟರ್ ಅಲ್ಲಿ ತುರ್ಕೊಂಡು ಅಥವಾ ಚಾಪರ್ ಅಲ್ಲಿ ಸಣ್ಣಗೆ ಚಾಪ್ ಮಾಡಿನೂ ಯೂಸ್ ಮಾಡ್ಬೋದು. ಕಂಪ್ಲೀಟ್ ವೆಜ್ ಲೋಡೆಡ್ ಆಗಿರೋದ್ರಿಂದ ನ್ಯೂಟ್ರಿಷಿಯಸ್ ಅಂಡ್ ಡಯಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ, ಮಿಸ್ ಮಾಡದೆ ನೀವು ಒಂದ್ಸರಿ ಟ್ರೈ ಮಾಡಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಅಂಡ್ ಬೈ ಬಾಯ್.